ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ, ಧನಲಕ್ಷ್ಮಿ ಬ್ಯಾಂಕ್ ಕಡೆಯವರಿಂದ ವೇಕೆನ್ಸಿ ಬಿಟ್ಟಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಹಾಗೆ ಏಜ್ ಲಿಮಿಟ್ ಎಷ್ಟು ಹೇಳಿದ್ದಾರೆ, ಯಾವ ರೀತಿ ಸೆಲೆಕ್ಷನ್ಸ್ ಮಾಡ್ತಾರೆ, ಅದ್ರ ಜೊತೆಗೆ ಫೀಸ್ ಡೀಟೇಲ್ಸ್ ಏನು ಹೇಳಿದ್ದಾರೆ, ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಮಿಡಿಯೇಟಾಗಿ ನೀವು ಜಾಬ್ಗೆಲ್ಲ ಅಪ್ಲೈ ಮಾಡ್ಬೋದು. ಬ್ಯಾಂಕ್ ನೇಮ್ ಬಂದು ಧನಲಕ್ಷ್ಮಿ ಬ್ಯಾಂಕ್ ಕಡೆಯಿಂದ ವೇಕೆನ್ಸಿ ಬಿಟ್ಟಿರೋದು. ನೇಮ್ ಆಫ್ ದ ಪೋಸ್ಟ್ ನೋಡೋದಾದರೆ ಜೂನಿಯರ್ ಆಫೀಸರ್ಗೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಪೋಸ್ಟ್ ಡೇಟ್ ಬಂದು 23/6/2025 ಆಗಿರುತ್ತೆ. ಟೋಟಲ್ ವೇಕೆನ್ಸಿ ಬಂದು ಅವ್ರ ನೋಟಿಫಿಕೇಷನಲ್ಲಿ ವೇಕೆನ್ಸಿಯನ್ನು ಮೆನ್ಷನ್ ಮಾಡಿಲ್ಲ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ ಜೂನಿಯರ್ ಆಫೀಸರ್ಗೆ ಬಂದು ಯಾವುದೇ ಡಿಗ್ರಿ ಪಾಸ್ ಮಾಡಿರೋರು ಕೂಡ ನೀವು ಅಪ್ಲೈ ಮಾಡ್ಬೋದು. ಹಾಗೆಯೇ ಇಲ್ಲಿ 60% ಮೇಲ್ ಬಂದಿರೋರು ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ಇನ್ನು CGPL ಏನಾದರೂ ಅವ್ರ ಮಾರ್ಕ್ಸ್ ಏನಾದರೂ ಇತ್ತು ಅಂದರೆ ಅಬೋವ್ 6 ಇರೋರು ಮಾತ್ರ ಅಪ್ಲೈ ಮಾಡ್ಬೋದು. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು ಎನಿ ಮಾಸ್ಟರ್ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಬೋದು. ಇವ್ರಿಗೂ ಅಷ್ಟೇ 60 ಅಬೋವ್% ಇರೋರು ಮಾತ್ರ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದು. ಏಜ್ ಲಿಮಿಟ್ ನೋಡೋದಾದರೆ ಜೂನಿಯರ್ ಆಫೀಸರ್ಗೆ ಬಂದು ಮಿನಿಮಮ್ 21 ವರ್ಷದಿಂದ ಮ್ಯಾಕ್ಸಿಮಮ್ 25 ವರ್ಷದೊಳಗಡೆ ಇರೋರು ಅಪ್ಲೈ ಮಾಡ್ಬೋದು. ಇಲ್ಲಿ ಅವರು ಡೇಟು ಕೂಡ ಮೆನ್ಷನ್ ಮಾಡಿದ್ದಾರೆ. ಆ್ಯಸ್ ಆನ್ ಬಂದು ಮಾರ್ಚ್ 31, 2025ಕ್ಕೆ ಅವ್ರಿಗೆ 21 ವರ್ಷ ತುಂಬಿದರೆ ಅಪ್ಲೈ ಮಾಡ್ಬೋದು. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು ಮಿನಿಮಮ್ 21 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷದೊಳಗಡೆ ಇರೋರು ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಅವರು 708 ರೂಪಾಯಿನ ಹೇಳಿದ್ದಾರೆ. ಪೇಮೆಂಟ್ ಮೋಡ್ ಬಂದು ನೀವು ಆನ್ಲೈನ್ ಮುಖಾಂತರನೇ ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಅರ್ಜಿ ಹಾಕೋದಕ್ಕೆ ಅಂತ ನೋಡೋದಾದರೆ ನಿಮ್ಮದು ಫೋನ್ ನಂಬರ್, ಜಿಮೇಲ್ ID, ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರು, ಲೆಫ್ಟ್ ಥಂಬ್ ಇಂಪ್ರೆಷನ್ನು, ಹಾಗೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ನು ಸಹ ಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 23 ಜೂನು 2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 12 ಜುಲೈ 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ ಅಪ್ಲಿಕೇಶನ್ ಲಿಂಕ್ ಬಂದು dhanbank.com ಕೆರಿಯರ್ಸ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇನ್ನು ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ dhanbank.comಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.